ನಂಗೆ ಅನುಮಾನ ಇತ್ತು. ಇವತ್ತು ನಿಜ ಆಯ್ತು. ಎಷ್ಟು ದಿವಸದಿಂದ ನಡೀತಿದೆ ಈ ಕಳ್ ವ್ಯವಹಾರ? ಯಾರು ಅದು? ಮಯೂರಿ ನಿಮ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಇವಳ ಜೊತೆ ಚಕ್ ಅಂತ ಆಡ್ತಿದ್ದೀರಾ? ಅವನು ಗಂಡ್ಸು ಕಣೆ, ನೀ ಎತ್ತು ಕಮ್ಮಿ. ನಿನಗೇನಾಗಿದೆ? ಎಂಗೇಜ್ಮೆಂಟ್ ಆಗಿರೋ ಹುಡುಗನ ಜೊತೆ ಚಕ್ ಅಂತ ಆಡ್ತಿದ್ಯಲ್ಲ, ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ಯಾ? ಅವತ್ತು ನಿನ್ ಬ್ಯಾಗ್ ವಿಷಯ ಮಾತಾಡ್ದಾಗ ಬಾಯಿಗೆ ಬಂದಾಗ ಮಾತಾಡ್ ಹೊಟ್ಟೋದೆ. ಈಗ ಏನಾಗಿದೆ? ಮಾತಾಡು. ಚಾರು, ಇದನ್ನೇ ದೊಡ್ಡ ಇಶ್ಯೂ ಮಾಡಬೇಡ. ಓ, ಇಶ್ಯೂ ಮಾಡಬಾರ್ದಾ? ಮಾಡಿದ್ರೆ ನಿಮ್ ಬಂಡವಾಳ ಎಲ್ಲ ಬಯಲಾಗತ್ತೆ ಅಂತ. ಇದೇ ಕೆಲ್ಸನ ನಾನು ಮದ್ವೆ ಆದ್ಮೇಲೆ ಮಾಡಿದ್ರೆ ಏನಾಗತ್ತೆ ನಿಮ್ಗೆ? ಹೇಳಿ. ಅಸಹ್ಯ. ಕೋಪ ಬರ್ತಿದ್ಯಾ? ಮಾಡಿರೋ ನಿನ್ಗೆ ಎಷ್ಟು ಕೋಪ ಬರ್ತಿದ್ಮೇಲೆ ನೋಡಿರೋ ನನ್ಗೆ ಎಷ್ಟು ಕೋಪ ಬರಬೇಡ. ನಿಮ್ಮಿಬ್ರು ನೋಡ್ತಾ ಇದ್ರೆ ಇಲ್ಲಿಂದ ತಳ್ಳಿ ಸಾಯಿಸ್ಬಿಡೋಣ ಅನ್ಸ್ತಿದೆ. ಏನೋ ನಿಮ್ಮಮ್ಮ ನನ್ನ ಮಗ ಹಾಗೆ ಹೀಗೆ ಅಂತ ಕೊಚ್ಕೋತಿದ್ರು. ನಿಮ್ಮಮ್ಮಂಗೆ ಗೊತ್ತಿದೆ ವಿಷಯ? ನಿಮ್ ದೊಡ್ಡಮ್ಮ ನನ್ನ ತಂಗಿ ಮಗಳು ಅಂತ ಕೊಚ್ಕೋತಿದ್ರು. ಅವರು ಗೊತ್ತಿದ್ಯಾ ವಿಷಯ? ನಮ್ಮಮ್ಮ ನಿಮ್ಗೆ ಅಂತ ಕಾರ್ ಗಿಫ್ಟ್ ಕೊಟ್ಟಾಗ ಏನ್ ಹೇಳ್ದೆ ನೀನು? ನಿಮ್ ಮಗಳನ್ನ ಮದ್ವೆ ಆಗಕ್ಕೆ ಲಂಚ ಕೊಟ್ಟಿದ್ದೀರಾ ಅಂತ ಹೇಳ್ದೆ ಅಲ್ಲ? ಬಾರೆ, ಕಾರ್ ಬದಲು ಇವಳನ್ನ ಕೊಟ್ಟಿದ್ದೀರೆ ಖುಷಿ ಆಗ್ತಿತ್ತಲ್ಲ? ಚಾರು, ನನ್ನ ಕೋಪಕ್ಕೂ ಮಿತಿ ಇದೆ. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ರೋಷ ಉಕ್ಕಿ ಬರ್ತಾ ಇದೆ. ತಪ್ಪು ಮಾಡಿರೋ ನಿನಗೆ ಎಷ್ಟು ಕೋಪ ಬರ್ತಿದ್ಮೇಲೆ ಏನು ತಪ್ಪು ಮಾಡದೆ ಇರೋಳು ನನಗೆ ಎಷ್ಟು ಕೋಪ ಬರಬೇಡ. ಏನೇ ಮನೆ ಹಾಳಿ, ಎಷ್ಟು ಜನದ ಮನೆ ಹಾಳು ಮಾಡಿದ್ಯಾ? ನಿಮ್ಮಮ್ಮ ಇದನ್ನೆಲ್ಲ ನೋಡಕ್ಕಾಗದೆ ಕೋಟಕ್ ಅನ್ಬಿಟ್ಲೆ. ತಾಯಿ ಬಗ್ಗೆ ಒಂದು ಮಾತಾಡಿದ್ರು ನಾಲ್ಗೆ ಸೀಳು ಬಿಡ್ತೀನಿ. ಹುಷಾರು. ನಾವಿಬ್ರು ಲವ್ ಮಾಡ್ತಿದೀವಿ, ಮದ್ವೆನೂ ಆಗ್ಬೇಕು ಅಂತಿದೀವಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ನಮ್ಮಿಬ್ಬರು ಪ್ರೀತಿ ನಿನಗೆ ಮೋಸ ಮಾಡ್ತಿದೆ ಅನ್ನೋ ಗಿಲ್ಟ್ ಫೀಲಿಂಗ್ ಇತ್ತು ನನಗೆ. ನಿನ್ನ ಮಾತುಗಳನ್ನ ಕೇಳಿದ ಮೇಲೆ ಈಗ ಹೇಳ್ತೀನಿ ಕೇಳು. ಇಡೀ ಪ್ರಪಂಚನೇ ಒಂದಾದರೂ ನಮ್ಮಿಬ್ಬರನ್ನ ಬೇರೆ ಮಾಡೋಕ್ಕಾಗಲ್ಲ. ನೀನು ಯಾರ ಹತ್ರನಾದರೂ ಹೋಗಿ ಹೇಳ್ಕೊ, ನಾವಿಬ್ರು ತಲೆ ಕೆಡಿಸ್ಕೊಳ್ಳಲ್ಲ. ಮಯೂರಿನೂ ಮೇಜರು, ನಾನು ಮೇಜರು. ಕಾನೂನು ನಮ್ಮನ್ನು ಬೇರೆ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ನೀನು ಯಾವ ಲೆಕ್ಕ? ನೀನೇ ನಾನು ತಾಳಿ ಕಟ್ಟಿರೋ ಹೆಂಡ್ತಿನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದಕ್ಕೆ, ನಾನು ಈ ರೀತಿ ತಲೆ ಬಗ್ಗಿಸ್ಕೊಂಡು ಉತ್ತರ ಕೊಡೋದಕ್ಕೆ? ನೀನು ನನಗೇನೂ ಅಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು. ಜಯಂತ್ ಅವ್ರೆ, ನಮ್ಮಿಬ್ರು ಎಂಗೇಜ್ಮೆಂಟ್ ಆಗಿರೋದು ಇಡೀ ಊರಿಗೆ ಗೊತ್ತಿದೆ. ಎಂಗೇಜ್ಮೆಂಟ್ ಆಗಿರೋದು ಇಡೀ ಊರಿಗೆ ಗೊತ್ತಿದೆ. ನಾಳೆ ಮುರಿದು ಬೀಳೋದು ಗೊತ್ತಾಗತ್ತೆ. ಹಾಗೆಲ್ಲ ಹೇಳ್ಬೇಡಿ ಜಯಂತ್ ಅವ್ರೆ. ನೀವು ನನ್ನನ್ನು ಮದ್ವೆ ಆಗ್ಲಿಲ್ಲ ಅಂದ್ರೆ ನನ್ನ ತಲೆ ಎತ್ತು ಓಡಾಡಕ್ ಆಗಲ್ಲ. ತಲೆ ಎತ್ತು ಓಡಾಡಕ್ ಆಗ್ಲಿಲ್ಲ ಅಂದ್ರೆ ಮನೇಲಿ ಬಿತ್ಕೋ. ಹಾಗೆಲ್ಲ ಹೇಳ್ಬೇಡಿ, ನನಗೆ ಮೋಸ ಮಾಡಬೇಡಿ ಪ್ಲೀಸ್. ಚಾರು, ನಿನಗೆ ಮೋಸ ಮಾಡಕ್ಕೆ ನನಗೂ ಇಷ್ಟ ಇಲ್ಲ.
ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಜೀವನ ಏನಿದ್ರು ಮಯೂರಿ ಜೊತೆ. ಇದನ್ನ ಅರ್ಥ ಮಾಡಿಕೊಂಡು ನನ್ನ ಜೀವನದಿಂದ ಹೊರಗೋದ್ರೆ ನಿನಗೆ ಒಳ್ಳೆಯದು. ಈಗೇನಾದರೂ ನಾನು ಕೋಪ ಮಾಡ್ಕೊಂಡು ಜಗಳಕ್ಕೆ ಹೋದರೆ ನಾನು ಕನ್ಸು ಕಂಡಂಗೆ ಆಗ್ಬಿಡುತ್ತೆ. ಈಗಲೇ ಮೂರು ಎಂಗೇಜ್ಮೆಂಟ್ಗಳು ನಡೆದು ಮುರಿದು ಬಿದ್ದಿದೆ. ಇದನ್ನು ಮುರಿದು ಹೋದರೆ ಆಮೇಲೆ ನಾನು ಯಾರೂ ಮದುವೆ ಆಗಲ್ಲ. ಹಾಳಾದವನೋ ಎಕ್ಕುಟ್ಟೋದವನೋ ಒಟ್ಟಲ್ಲಿ ನಾನು ಮದುವೆ ಆದರೆ ಸಾಕು, ಗಂಡ ಅನ್ನೋನೊಬ್ಬ ಇರಬೇಕು, ಆಗಲೇ ಮರ್ಯಾದೆ. ಹಾಳಾಗೋಗ್ಲಿ, ಬಿಟ್ಬಿಡ್ತೀನಿ ಇವ್ರನ್ನ. ಬಿಟ್ಟರೆ ನಾನೇ ಲೈಸೆನ್ಸ್ ಕೊಟ್ಟಾಕಾಗತ್ತೆ ಇವ್ರಿಗೆ. ಏನಾದರೂ ಮಾಡಿ ಇವ್ರನ್ನ ದೂರ ಮಾಡಬೇಕು. ಹಾಂ, ಮನೆಯವ್ರ ಮುಂದೆ ಸಿಗಾಕ್ಸಿ ಇವ್ರ ಮಾನ ತೆಗಿಬೇಕು. ಆಗಲೇ ಜಯಂತ್ ನನ್ನೋನಾಗೋದು. ಡೈರೆಕ್ಟಾಗಿ ವಿಷಯ ಹೇಳಿದ್ರೆ ನಂಬ್ತಾಳೆ ಈ ಅಮ್ಮ. ಮೊದಲೇ ಬಾಯಿ ಬಡ್ಕಿ ನಾ ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳೋಕೆ ಮುಂಚೆ ರಂಪ ಮಾಡಿಬಿಟ್ರೆ ಏನು ಮಾಡೋದು? ಇಲ್ಲ, ಇವಳನ್ನ ಬೇರೆ ಥರನೇ ಟ್ಯಾಕಲ್ ಮಾಡಬೇಕು. ಚಾರು, ಜಯಂತನ್ ಮಾತಾಡ್ತಿದ್ಯಾ? ಏನು ಮಾಡ್ತಿದ್ದಾನ ಅವನು? ಅವ್ರಿಗೇನತ್ತೆ, ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ. ಅತ್ತೆ, ಮಯೂರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವಳ ಬಗ್ಗೆ ಏನಮ್ಮ ಇದೆ ಅಭಿಪ್ರಾಯ ಪಡೋದಕ್ಕೆ? ಅತ್ತಿಗೆ ತಂಗಿ ಮಗಳು ಅನ್ನೋ ಕಾರಣಕ್ಕೆ ಅವಳನ್ನ ನಾನು ಇನ್ನೂ ಸಹಿಸ್ಕೊತಾ ಇದ್ದೀನಿ. ಇಲ್ಲ ಅಂದಿದ್ರೆ ಯಾವತ್ತೂ ಅವಳನ್ನ ಈ ಮನೆಯಿಂದ ಹೊದ್ದು ಹೊರಗಾಗ್ತಿದ್ದೆ. ಅದು ಸರಿ, ಅದೇನು ಇದ್ದಕ್ಕಿದ್ದ ಹಾಗೆ ಮಯೂರಿ ಬಗ್ಗೆ ಕೇಳ್ತಿದ್ಯಾ? ಏನೂ ಇಲ್ಲ, ಸುಮ್ಮನೆ ಹೀಗೆ ತಿಳ್ಕೊಳ್ಳೋಣ ಅಂತ. ಚಾರು, ಅಂಥವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ವಾಸಿ. ಅದು ಸರಿ. ಅತ್ತೆ, ಜಯಂತ್ ಅವ್ರು ಹೇಗೆ? ಅಂದರೆ ಅವ್ರು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಅವ್ರ ಬಿಹೇವಿಯರ್ ಹೇಗಿತ್ತು ಅಂತ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ ಚಾರು. ವಿಷಯ ಏನು ಅಂತ ನೇರವಾಗಿ ಕೇಳು. ಕಾಲೇಜ್ ಓದ್ತಿರುವಾಗ ಲವ್ ಗಿವು ಏನಾದರೂ? ಏನು ಅನ್ಕೊಂಡಿದ್ಯಾ ನೀನು ನನ್ನ ಮಗನ್ನ? ಅಪರಂಜಿ ಕಣೆ, ಅಪರಂಜಿ ಚಿನ್ನ ಅವನು. ಯಾವ ಹುಡುಗಿನೂ ಕಣ್ಣೆತ್ತಿ ನೋಡ್ದವನಲ್ಲ. ಶ್ರೀರಾಮಚಂದ್ರ ಅವನು, ತಿಳ್ಕೊ. ಆ ಶ್ರೀರಾಮಚಂದ್ರ ಈಗ ಶ್ರೀಕೃಷ್ಣನಾಗಿ ಬದಲಾಗಿದ್ದಾನೆ ಅತ್ತೆ. ಚಾರು, ಮಾತಿನ ಮೇಲೆ ನಿಗಾ ಇರಲಿ. ಕೆಟ್ಟೋಳಾಗ್ಬೇಕಾಗತ್ತ ಆಮೇಲೆ ನಾನು. ನಿಮ್ಮ ಮಗನ ಬಗ್ಗೆ ಹೇಳಿದ್ರೆ ನೀವು ನಂಬಲ್ಲ ಅಂತ ನನಗೆ ಗೊತ್ತು ಅತ್ತೆ. ಅದಕ್ಕೆ ಪ್ರೂಫ್ ಸಮೇತ ಬಂದಿದ್ದೀನಿ. ಏನಿದೆ ಇದರಲ್ಲಿ? ಮಯೂರಿ ಮಡಿಲಲ್ಲಿ ಜಯಂತ್ ಮಲ್ಕೊಂಡು ಲಲ್ಲೆ ಹೊಡಿತಿರೋದನ್ನ ಫೋಟೋ ತೆಗೆದಿದ್ದೀನಿ. ಚಾರು, ನಿಮಗೆ ಕುತೂಹಲ ಇರಬೇಕಲ್ವಾ, ಹೇಗೆ ಯಾವ ಭಂಗಿಲಿರ್ಬೋದು ಅಂತ? ತೋರಿಸ್ತೀನಿ, ನೀವೇ ನೋಡಿ.
ನೋಡಿ. ಮೀನಾಕ್ಷಿ ಏನಾಯ್ತು? ಯಾಕಮ್ಮ ಹಂಗೆ ಕಿರ್ಚ್ಕೊಂಡೆ? ಅದು ಯಾರು ಯಾವ್ದೋ ಫೋಟೋಗಳನ್ನ ತೋರಿಸ್ತೀನಿ ಅಂತ ಮೊಬೈಲ್ ಕೊಡ್ತಾ ಇದ್ಲು. ನಾನು ಇಸ್ಕೊಳ್ವಾಗ ಮೇಲಿಂದ ಯಾರೋ ಕಲ್ಲು ಹೊಡೆದ್ರು, ಅದು ನೀರೊಳಗಡೆ ಬಿತ್ತು ಹೋಯ್ತು. ಮೇಲಿಂದ ಕಲ್ಲು ಹೊಡೆದ್ರ? ಹಾ, ಅದಕ್ಕೆ. ಯಾರಿದ್ದಾರೆ ಮೇಲೆ? ಯಾರು ಯಾರು ಮೇಲೆ ಯಾರಿದ್ದೀರಿ? ನಾನು ಹೇಳ್ದೆ ತಾನೇ ಅವಳು ಸುದ್ದಿಗೆ ಹೋಗ್ಬೇಡ ಅಂತ. ಸಿಕ್ಕಾಕೊಂಡ್ಯಾ? ನಂಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ಮತ್ತೇನಾಯ್ತು? ಆಮೇಲೆ ಜಯಂತ, ಒಂದು ನಿಮಿಷ ಆಮೇಲೆ ಕಾಲ್ ಮಾಡ್ತೀನಿ. ಇಲ್ಲೇನಪ್ಪ ಮಾಡ್ತಿದ್ಯಾ? ಏನ್ ಮಾವ ನೀವೆಲ್ಲರೂ ಇಲ್ಲಿ? ಮಹಡಿ ಮೇಲಿಂದ ಚಾರು ಯಾರೋ ಕಲ್ಲೆಸಿದ್ರು. ವಾಟ್? ಕಲ್ಲೆಸಿದ್ರ? ಏಯ್, ಯಾವನವನು ಕಲ್ಲೆಸಿದ್ ನಮ್ಮ ಮನೆ ಹೆಣ್ಮಕ್ಳ ಮೇಲೆ? ಓಯ್, ಮಾವ ನಾನು ಆಗ್ಲಿಂದ ಇಲ್ಲೇ ಇದ್ದೀನಿ, ಯಾರು ಬರಕ್ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಕಲ್ಲೆಸಿದ್ರು ಅಂದ್ರೆ ಬನ್ನಿ. ದೊಡಮ್ಮ, ದೊಡಮ್ಮ, ಯಾಕೋ ತುಂಬಾ ತಲೆನೋವ್ತಾ ಇತ್ತು ದೊಡಮ್ಮ. ಕಾಫಿ ಕೇಳೋಣ ಅಂತ ನಿಮ್ಮನ್ನ ನೋಡಿದ್ರೆ ಎಲ್ಲೂ ಇರ್ಲಿಲ್ಲ, ಅದಕ್ಕೆ ಇಲ್ಲಿ ಹುಡ್ಕೊಂಡು ಬಂದೆ. ಮಯೂರಿನ ಎಲ್ಲಿ ನೋಡ್ದೆ ನೀನು? ಅದೇ ನಾನು ನೋಡ್ದಾಗ ಇಲ್ಲೇ ಇದ್ಲು. ನೋಡು, ಮಯೂರಿನ ಕಂಡ್ರೆ ನನ್ಗಾಗೋಲ್ಲ ಅನ್ನೋ ಒಂದೇ ನೆಪ ಇಟ್ಕೊಂಡು ಇಲ್ದೇ ಇರೋ ಕತೆಗಳನ್ನ ಕಟ್ಟಬೇಡ ನೀನು. ಅದೇ ಅದು ಹಾಗಲ್ಲ, ನನ್ನ ಕಣ್ಣಾರ ಕಂಡಿದ್ದು. ಹಾಗಾದ್ರೆ ನನ್ನ ಮಗ ಕಳ್ಳನ? ಅವನು ಮಯೂರಿ ಜೊತೆ ಚೆಕ್ಕಂದ ಆಡ್ತಾನೆ. ವಿಷಯ ಗೊತ್ತಾಗಿ ನಾವು ಮೇಲೆ ಬರೋದ್ರೊಳಗಡೆ ಅವನು ಅವಳನ್ನ ಕಳಿಸ್ಬಿಡ್ತಾನೆ ಅಲ್ಲ? ಅದೇ ನಿಜ. ನನ್ನ ಮಗನ ಬಗ್ಗೆ ಹೀಗೆಲ್ಲ ಕೀಳಾಗಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಮದ್ವೆಗೆ ಮುಂಚೆನೆ ನನಗೂ ನನ್ನ ಮಗನಿಗೂ ತಂದು ಹಾಕೋ ಕೆಲಸ ಮಾಡ್ತಿದ್ಯಾ ನೀನು? ಅತ್ತೆ, ನೀವು ನನ್ನನ್ನು ಅಪಾರ್ಥ ಮಾಡ್ಕೋತಿದ್ದೀರಾ. ಸಾಕು, ಬಾಯ್ ಮುಚ್ಚು. ನನ್ನ ಮಗ ಆವತ್ತೇ ಹೇಳ್ದ, ಮದುವೆ ಆದ್ಮೇಲೆ ನೀನ್ ಮಾಡೋ ಮೊದಲನೇ ಕೆಲಸ ನನ್ನನ್ನ ಅವನಿಂದ ದೂರ ಮಾಡೋದು ಅಂತ. ನೀನು ಮಾಡ್ತಿರೋ ಘನಂದಾರಿ ಕೆಲಸಗಳನ್ನ ನೋಡ್ತಾ ಇದ್ರೆ ಅವನ ಮಾತು ನಿಜ ಅಂತ ಅನ್ನಿಸ್ತಿದೆ.
ಅತ್ತೆ ನೀವು ಹೀಗೆಲ್ಲ ಮಾತಾಡಬೇಡಿ, ನನ್ಗೆ ಅಳು ಬರುತ್ತೆ. ಆಹಾ ನೀನು ಮೊಸಳೆ ಕಣ್ಣೀರಿಗೆಲ್ಲ ಕರ್ಗೋಳಲ್ಲ ಕಣೆ ನಾನು. ನನ್ನ ಮಗ ಕೆಲ್ಸಕ್ಕೆ ಬಾರ್ದೇ ಇರೋನು ಅಂತ ನೀನು ಹೇಳಿದಿದ್ರು ನಾನೇನು ಅಂದ್ಕೋತಾ ಇರ್ಲಿಲ್ಲ. ಆದ್ರೆ ಅವನು ಬೆಂಕಿ ಅಂತ ಗುಣಕ್ಕೆ ಮಸಿ ಬಳಿಯೋ ಕೆಲಸ ನೀನ್ ಮಾಡ್ತಾ ಇದ್ಯಾ. ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ಬೇಕಾಗತ್ತೆ. ಈಗಷ್ಟೇ ಮದ್ವೆ ನಿಶ್ಚಯ ಆಗಿದೆ, ಇನ್ನೂ ಆಗಿಲ್ಲ. ಮದ್ವೆನ ನಿಲ್ಲಿಸ್ಬಿಡ್ತೀನಿ. ಏನೋ ಸಂಸ್ಕಾರವಂತರು ಮನೆ ಮಗಳು ಅಂತ ನಿನ್ನ ಮೆಚ್ಕೊಂಡೆ. ಆಹಾ ಎಷ್ಟು ಚೆನ್ನಾಗಿ ತೋರಿಸ್ತಿದ್ಯಾ ನಿನ್ ಸಂಸ್ಕಾರವನ್ನ. ಈ ವಿಷಯ ನನ್ನ ಅಣ್ಣ ಅತ್ತಿಗೆಗೆ ಏನಾದ್ರೂ ಗೊತ್ತಾದ್ರೆ ನಿನ್ನನ್ನು ಒದ್ದು ಮನೆಯಿಂದ ಹೊರಗೆ ಹಾಕ್ತಾರೆ. ಇನ್ನು ಮುಂದೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ನಡ್ಕೋ. ಇನ್ನು ಒಂದು ಸಲ ಈ ತರ ಏನಾದ್ರೂ ನಡ್ಕೊಂಡ್ರೆ ನನ್ನ ಮನೆ ಹೊಸ್ಲು ತುಳಿಯಕ್ ಬಿಡಲ್ಲ ನಿನ್ನ. ಹುಷಾರ್. ಹಗ್ಗ ಕಟ್ಟಿ ಅವಳನ್ನ ಇಳಿಸಿದ್ಯಾ? ಸ್ವಲ್ಪ ತಡಿಯೋ, ಮೊಬೈಲ್ ರೆಡಿ ಮಾಡಿಸ್ಕೊಂಡು ಬಂದು ನಿಮ್ಮಿಬ್ರು ಕುತ್ತಿಗೆ ಹಗ್ಗ ಹಾಕ್ತೀನಿ. ನೀರಿಗೆ ಬಿದ್ದಿರೋ ಮೊಬೈಲ್ನ ರಿಪೇರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವಳು ಹೇಗೋ ಮನೆಗೆ ಹೋಗ್ತಾಳೆ. ಅಂಗಡಿಯನ್ನು ಪರಿಚಯ ಮಾಡಿಕೊಂಡು ಹೇಗಾದರೂ ಡೀಲ್ ಮಾಡ್ತೀನಿ. ಮೆಮೊರಿ ಕಾರ್ಡಲ್ಲಿರೋ ಫೋಟೋನ ಫಸ್ಟು ಡಿಲೀಟ್ ಮಾಡಬೇಕು. ಮೊಬೈಲನ್ನು ರೆಡಿ ಮಾಡ್ಬೋದು ಮೇಡಮ್, ಆದರೆ ಇದರಲ್ಲಿ ಇರೋ ಇನ್ಫಾರ್ಮೇಷನ್ ಎಲ್ಲ ಡಿಲೀಟ್ ಆಗುತ್ತಲ್ಲ ಮೇಡಮ್. ಫೋನ್ ಏನಾದರೂ ಪರವಾಗಿಲ್ಲ, ಆದರೆ ಅದರಲ್ಲಿರೋ ಮೆಮೊರಿ ಕಾರ್ಡ್ ಮಾತ್ರ ಏನೂ ಆಗಬಾರ್ದು. ಇಂಪಾರ್ಟೆಂಟ್ ಫೋಟೋಸ್ ಇದೆ ಅದರಲ್ಲಿ. ಮೆಮೊರಿ ಕಾರ್ಡಲ್ಲಿರೋ ಫೋಟೋಸ್ ಏನೂ ಆಗಲ್ಲ, ರೆಡಿ ಮಾಡ್ಕೊಡ್ತೀನಿ ಮೇಡಮ್. ಹೌದಾ, ಸರಿ, ಸ್ವಲ್ಪ ಬೇಗ ಮಾಡಿಕೊಡಿ. ಬೇಗ ಅಂದ್ರೆ ಆಗಲ್ಲ ಮೇಡಮ್, ಸಂಜೆ ಬನ್ನಿ. ಸಂಜೆನಾ? ಬೇಕಾದ್ರೆ ಎಕ್ಸ್ಟ್ರಾ ಅಮೌಂಟ್ ಬೇಕಾದ್ರೆ ಕೊಡ್ತೀನಿ. 1 ಅವರ್ ಬಿಟ್ಟು ಬನ್ನಿ ಮೇಡಮ್, ಕೊಡ್ತೀನಿ. ಫೋಟೋ ತೆಗ್ದಿರೋದು ಜಯಂತ್ಗೆ ಗೊತ್ತಿದೆ. ಅವನೇನಾದರೂ ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ರೆ, ನನ್ನ ಮನೆಗೆ ಹೋಗಿದ ಕೂಡಲೇ ನನ್ನ ಮೆಮೊರಿ ಕಾರ್ಡ್ ತೊಗೊಂಡು ಅವನೇನೋ ಡೀಲ್ ಮಾಡಿಬಿಟ್ರೆ. ಬೇಡ, ಇವತ್ತು ಯಾಕೋ ನನ್ನ ಟೈಮ್ ಸರಿ ಇಲ್ಲ, ಎಲ್ಲ ಉಲ್ಟಾ ಹೊಡಿತಿದೆ. ಎಷ್ಟೊತ್ತಾದರೂ ಸರಿನೇ, ತೊಗೊಂಡೇ ಹೋಗ್ತೀನಿ.